ಹಾಯ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ನಾವು ಹೋಗಿದ್ದು ಎಲ್ಲಿ ಗೊತ್ತಾ, ಥೈಲ್ಯಾಂಡ್ಗೆ. ಸೊ 10 ಡೇಸ್ ಪ್ಲ್ಯಾನ್ ಮಾಡಿದ್ವಿ. 9 ನೈಟ್ಸು 10 ಡೇಸ್ ಪ್ಲ್ಯಾನ್ ಆ್ಯಕ್ಚುಲಿ. ಅದು ನಾವು ಯಾವುದೇ ರೀತಿ ಪ್ಯಾಕೇಜ್ ಎಲ್ಲ ಏನು ತೊಗೊಂಡಿರಲಿಲ್ಲ. ಇನ್ಸ್ಟೆಂಟಾಗೆ ನಾವೇ ಸ್ವಲ್ಪ ರಿಸರ್ಚ್ ಮಾಡಿ ಒಂದು 3-4 ಡೇಸ್ ಹೊರಡೋಕ್ಕೂ ಮುಂಚೆ ಪ್ಲ್ಯಾನ್ ಮಾಡಿ ಹೋಗಿದ್ದಷ್ಟೇ. ಸೊ ಫಸ್ಟು ಆರಾಮಾಗೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಚೆಕ್-ಇನ್ ಮುಗಿಸ್ಕೊಂಡು ಡ್ಯೂಟಿ ಫ್ರೀ ಸೆಕ್ಷನ್ ಹತ್ರ ಹೋದ್ವಿ. ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ, ಡ್ಯೂಟಿ ಫ್ರೀ ಪ್ರಾಡಕ್ಟ್ಸ್ನ ನಾವು ಯೂಶ್ವಲಿ ಹೆಂಗೆ ಮಾಡ್ತೀವಿ ಅಂದರೆ, ಇಲ್ಲಿಂದ ಹೋಗ್ಬೇಕಾದ್ರೆ ಏನೂ ಪರ್ಚೇಸ್ ಮಾಡಲ್ಲ. ಅದೇ ವಾಪಸ್ ಬ್ಯಾಂಗ್ಳೂರಿಗೆ ರೀಚ್ ಆದಮೇಲೆ ನಾವು ಸ್ವಲ್ಪ ಶಾಪಿಂಗ್ ಮಾಡೋದು ಅಭ್ಯಾಸ ನಮಗೆ. ಸೊ ಹಾಗಾಗಿ ಡ್ಯೂಟಿ ಫ್ರೀನಲ್ಲಿ ಜಸ್ಟ್ ಏನೇನಿದೆ ಅಂತ ನೋಡ್ಕೊಂಡು ಹೋದ್ವಿ ಅಷ್ಟೇ. ಅದಾದಮೇಲೆ ನಮಗೆ ಬ್ರೇಕ್ಫಾಸ್ಟು ತಿನ್ನೋಣ ಅಂತ ಅಂದ್ಬಿಟ್ಟು, ನಮ್ದು ಆ್ಯಕ್ಚುಲಿ ಫ್ಲೈಟ್ ಇದ್ದಿದ್ದು ಬೆಳಿಗ್ಗೆ 10:35ಗೆ. ನಾವೇನು ಮಾಡಿದ್ವಿ, ಫಸ್ಟ್ ಹೋಗ್ಬಿಟ್ಟು ಲಾಂಜ್ ಆ್ಯಕ್ಸಸ್ ಯೂಸ್ ಮಾಡಿಕೊಂಡು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಸೊ ಇಲ್ಲಿ ಮುಂಚೆನೂ ಬಂದಿದ್ದೀವಿ, ಚೆನ್ನಾಗಿದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಜಾಸ್ತಿ ಹೆವಿಯಾಗೂ ತಿನ್ನೋಕ್ಕಾಗಲ್ಲ. ಒಂದು ಕಾನ್ಷಿಯಸ್ ಬ್ರೈನಲ್ಲಿ ಒಂದು ಇರುತ್ತೆ, ಅದು ಹೆವಿ ತಿನ್ನೋಕ್ಕಾಗಲ್ಲ ಅನ್ನೋ ಒಂದು ಫೀಲ್ ಬಿಕಾಸ್ ಆಫ್ ಫ್ಲೈಟ್ ಜರ್ನಿ. ಸೊ ಹಾಗಾಗಿ ನಾನಿಲ್ಲಿ ಜಾಸ್ತಿ ಬಂದರೆ ದೋಸೆ ತೊಗೊಳ್ಳೋದು ಅಭ್ಯಾಸ. ಡೆಸರ್ಟ್ ಸೆಕ್ಷನಲ್ಲಿ ಏನಂತ ಆ್ಯಕ್ಚುಲಿ ಫ್ರೂಟ್ಸ್ ಇಟ್ಟಿದ್ದಾರೆ ಸಲಾಡ್ಗೆ. ಸರಿ ಅಂತ ಅದೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ಈಗ ಫ್ಲೈಟ್ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಈ ಕಡೆಯಿಂದ ಹೋಗ್ತಾ ನಾವು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆ್ಯಕ್ಚುಲಿ ಬುಕ್ ಮಾಡಿದ್ದು. ಬರ್ತಾ ಇಂಡಿಗೋ ಆಪ್ಷನ್ ಇತ್ತು, ಸೊ ಇಂಡಿಗೋ ಬುಕ್ ಮಾಡಿದ್ವಿ. ಸೊ ಅಲ್ಲಿ ರೀಚ್ ಆಗ್ತಿದ್ದಂಗೆ ಫಸ್ಟ್ ತಿಂದಿದ್ದೆ ಥೈಲ್ಯಾಂಡ್ ಫುಡ್ಡು, ಅದು ಏರ್ಪೋರ್ಟಲ್ಲೇ. ಫಸ್ಟ್ ಟೈಮ್ ತಿಂದಿದ್ದರಿಂದ ತುಂಬ ಎಕ್ಸೈಟಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಥೈಲ್ಯಾಂಡಲ್ಲಿ ಮೇಯ್ನ್ಲಿ ಅವ್ರು ಯೂಸ್ ಮಾಡೋದೇ ಸೀ ಫುಡ್ಡು. ಅದು ಬಿಟ್ಟರೆ ಪೋರ್ಕು ಚಿಕನ್ನು ಕೂಡ ಸಿಗುತ್ತೆ. ತುಂಬ ಇಷ್ಟಪಟ್ಟು ತಿನ್ನೋರು ತಿಂತಾರಷ್ಟೆ. ಅದು ಬಿಟ್ಟರೆ ನಾವು ನೆಕ್ಸ್ಟ್ ಡೇ ಮೆಟ್ರೋನ ಎಕ್ಸ್ಪ್ಲೋರ್ ಮಾಡಬೇಕಂತ ಹೋಗಿದ್ದಿನ ರೂಮಲ್ಲಿ ರೆಸ್ಟ್ ಮಾಡಿ ಮೆಟ್ರೋದಲ್ಲಿ ಹೋಗೋಣ ಅಂತ ಹೋಗಿ ನಾವೇ ಸ್ವತಃ ಟಿಕೆಟ್ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀವಿ. ಇದು MRT ಸ್ಟೇಷನ್ ಆ್ಯಕ್ಚುಲಿ, ನಾವು ಸ್ಟೇ ಆಗಿದ್ದ ಜಾಗ. ಆ ಜಾಗಕ್ಕೆ ಇಲ್ಲಿಂದ ಜಸ್ಟ್ ಒಂದು 800 ಮೀಟರ್ಸ್ ಏನೋ ಇರಬೇಕಷ್ಟೆ ನಮ್ಮ ರೂಮಿಂದ ಈ ಮೆಟ್ರೋ ಸ್ಟೇಷನ್ನು. ನಾವು ವಾಟರುನ್ ಟೆಂಪಲ್ಗೆ ಹೋಗ್ಬೇಕಂತ ಮೆಟ್ರೋಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಮೆಟ್ರೋಯಿಂದ ಇಳಿದಿದ್ದಾಯಿತು. ಇವಾಗ ವಾಟರುನ್ಗೆ ಅಲ್ಲಿಂದ ಒಂದು 900 to 1000 ಮೀಟರ್ಸ್ ಡಿಸ್ಟೆನ್ಸ್ ಇತ್ತು. ಫುಲ್ ಜೋಶಲ್ಲಿ ಫಸ್ಟ್ ಡೇ ಅಲ್ವಾ, ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಸುತ್ತಮುತ್ತ ಮನೆಗಳು ನೋಡಿ ಹೇಗಿದೆ, ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿ ಥೈಲ್ಯಾಂಡ್ ಜನ ಇರೋವಂಥ ಪ್ರಾಪರ್ ಜಾಗ ಇದು. ಸೊ ಫಸ್ಟ್ ಡೇ ಮಾತ್ರ ನಾವು ಬೇಕು ಅಂತ ನಾವೇ ಓನಾಗಿ ಎಕ್ಸ್ಪ್ಲೋರ್ ಮಾಡಬೇಕಂತ ಬೈ ವಾಕ್ ಹೋಗ್ತಾ ಇರೋದಿದು. ಸೊ ಅಲ್ಲಿ ವಾಕ್ ಮಾಡ್ತಾ ಹೋಗ್ತಿದ್ದಂಗೆ ವಾಟರುನ್ ಟೆಂಪಲ್ ಹತ್ರ ಇದ್ದೀವಿ. ಇವ್ರದ್ದು ಒಂದು ಟ್ರೆಡಿಷ್ನಲ್ ಡ್ರೆಸ್ ಬರುತ್ತೆ. ಅಲ್ಲಿರೋ ಹೆಣ್ಮಕ್ಳುಗಳು ಥೈಲ್ಯಾಂಡ್ ಪೀಪಲ್ ಅವರು ಆ್ಯಕ್ಚುಲಿ ಈ ಥರ ಡ್ರೆಸ್ ಮಾಡಿಕೊಂಡು ಅವರು ದೇವಸ್ಥಾನಕ್ಕೆ ಹೋಗೋದು ಅವ್ರದ್ದೊಂದು ಪದ್ಧತಿ. ಈಗ ನಾವು ಸಹಜವಾಗಿ ಸ್ಯಾರೀಸ್ ಹಾಕೋತೀವಿ, ಇಲ್ಲಾಂದರೆ ಚೂಡಿದಾರೆಲ್ಲ ಹಾಕ್ಕೊಂಡು ಹೋಗ್ತೀವಿ ದೇವಸ್ಥಾನಕ್ಕೆ. ಮಾಡ್ರನ್ ಡ್ರೆಸ್ಸು ನಾವು ಮಾಡಲ್ಲ, ಹಾಕ್ಕೊಂಡು ಹೋಗಲ್ಲ. ಸೊ ಇಲ್ಲಿ ಇವ್ರದ್ದೇನೆಂದರೆ ಈ ಥರ ಡ್ರೆಸ್ಸು. ಸೊ ಅದಕ್ಕೆ
ಅವ್ರದ್ದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಅವ್ರ ಸೀರೆ ಥರನೇ ಇದೆ ಆಲ್ಮೋಸ್ಟು. ಅವರು ನಮ್ಮ ಥರ ಈಗ ಇದು ಬುದ್ಧಿಸ್ಟ್ ಟೆಂಪಲ್ಸ್ ಇದೆಲ್ಲ ಆ್ಯಕ್ಚುಲಿ ಅವರು. ಆಮೇಲೆ ಅವ್ರು ನಮ್ಮ ಥರನೇ ಸ್ವಲ್ಪ ಪದ್ಧತಿ ಎಲ್ಲ ಸೇಮ್ ಅನಿಸುತ್ತೆ, ಒಂದೊಂದು ಚೂರು. ಸೊ ಇದೆಲ್ಲ ವಾಟರನ್ ಟೆಂಪಲ್ ಒಳಗಡೆ ಇರೋವಂಥ ಆರ್ಕಿಟೆಕ್ಚರು. ಇದೆಲ್ಲ ಅವರ ಥೈ ಆರ್ಕಿಟೆಕ್ಚರ್ ಇದು. ಅಲ್ಲಿ ಓಡಾಡೋರೆಲ್ಲ ತುಂಬ ಜನ ಟೂರಿಸ್ಟ್ಗಳು ಬಿಟ್ಟು ಅವರೆಲ್ಲ ಅವ್ರದ್ದೇ ಆದಂಥ ಒಂದು ಕಲ್ಚರಲ್ ಡ್ರೆಸ್ಸಲ್ಲೇ ಇದ್ದಾರೆ. ನಾವೆಲ್ಲ ಟೂರಿಸ್ಟ್ಗಳು ಕ್ಯಾಶುವಲ್ಸಲ್ಲಿ ಇರ್ತಿದ್ವಿ, ಬಟ್ ಅವ್ರು ಮಾತ್ರ ಈ ಥರ ಹೈಲೈಟ್ ಆಗ್ತಾಯಿದ್ರು. ಅವ್ರದ್ದೊಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಡ್ರೆಸ್ಸು. ಬಟ್ ತುಂಬ ಜನ ಫಾರಿನರ್ಸ್ ಬರ್ತಾರೆ, ಎಲ್ಲ ಕಡೆ ಫಾರಿನರ್ಸೇ ಜಾಸ್ತಿ ಇದ್ರು. ಅವ್ರ ಕ್ವೀನ್ ಆ್ಯಕ್ಚುಲಿ ಎಕ್ಸ್ಪೈರ್ ಆಗಿದ್ದು ಅದು ಆ್ಯಕ್ಚುಲಿ. ಇದು ವಾಟರನ್ ಟೆಂಪಲ್ಲು. ಅಂದರೆ ಇಲ್ಲೆಲ್ಲೂ ಆರ್ಕಿಟೆಕ್ಚರ್ನ ನಾವು ಮೆಟ್ಲು ಹತ್ಕೊಂಡೋಗಿ ಸುತ್ತ ನೋಡ್ಬೋದೇ ವಿನಃ ಒಳಗಡೆ ಎಲ್ಲೂ ಆ್ಯಕ್ಸೆಸ್ ಇರಲಿಲ್ಲ. ಅಂದರೆ ಅಲ್ಲಿ ಇದು ಸ್ಟೆಪ್ಸ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಮಾತ್ರ ಜನ ಎಲ್ಲಿ ಓಡಾಡ್ತಾ ಇದ್ದಾರೋ ಅಲ್ಲಿ ಮಾತ್ರ ಹೋಗಿ ಒಂದು ಫುಲ್ ಸರ್ಕಲ್ ಹಾಕ್ಕೊಂಡು ಬರ್ಬೋದು. ವೆರಿ ಯೂನೀಕ್ ಆರ್ಕಿಟೆಕ್ಚರು, ಚೆನ್ನಾಗಿದೆ. dan memilih untuk menggunakan fotografer yang telah dilatih oleh pihakku yang hal ini terlihat dari orang ನೋಡಿ ಅವರು ಈ ಥರ ಛತ್ರಿ ಬೇರೆ ಇಟ್ಕೊಂಡು ಯೂಸ್ ಮಾಡ್ತಾರೆ, ಚೆನ್ನಾಗಿದೆ. ಅವರಲ್ಲಿ ಆ ಗಂಡು ಮಕ್ಳು ಅವ್ರದ್ದು ಒಂದು ಟ್ರೆಡಿಷ್ನಲ್ ಡ್ರೆಸ್ ಇದೆ, ಅವ್ರು ಅದನ್ನು ಹಾಕ್ಕೊಂಡಿರ್ತಾರೆ. ಹೆಣ್ಮಕ್ಳೆಲ್ಲ ಈ ಥರ ಸ್ವಲ್ಪ ಸ್ಯಾರಿ ಟೈಪ್ ಥರ ಡ್ರೆಸ್ಸು. Và lựa chọn sử dụng nhiếp ảnh gia đã được chùa đào tạo. Bạn có thể nhận thấy điều đó từ những người mặc áo phông có số của nhiếp ảnh gia và đeo thẻ ID của nhiếp ảnh gia. ಅದು ಬಿಟ್ಟರೆ ವಾಟರನ್ ಟೆಂಪಲ್ ಒಳಗಡೆನೆ ಸ್ನ್ಯಾಕ್ಸು, ವಾಟರ್ ಬಾಟಲ್ಸು, ಅವೆಲ್ಲ ವಾಟರ್ ಬಾಟಲ್ಸ್ ಫ್ರೀ ಕೊಡ್ತಾರೆ. ಐ ಥಿಂಕ್ ನಾವು ಕೊಟ್ಟಿದ್ದು ಎಂಟ್ರೆನ್ಸ್ ಫೀಸ್ ಒಬ್ಬರಿಗೆ 200 ಬಾಟ್ಸ್ ಅನಿಸುತ್ತೆ. ಇಲ್ಲಿ 200 ಬಾಟ್ಸ್ ಅಂದರೆ ನಮ್ಮ ಇದರಲ್ಲಿ ಒಬ್ರಿಗೆ 600 ರೂಪಾಯಿ ಆಗುತ್ತೆ. ನೋಡಿ, ಇಲ್ಲಿ ಒಳಗಡೆನೆ ಶಾಪಿಂಗ್ ಮಾಡೋಕ್ಕೆ ಆಪ್ಷನ್ಸ್ ಇದೆ. ಆಮೇಲೆ ಸುಸ್ತಾದರೆ ಅಲ್ಲೇ ಜ್ಯೂಸ್ ಎಲ್ಲ ಪರ್ಚೇಸ್ ಮಾಡ್ಬೋದು. ಇವೆಲ್ಲ ಅಲ್ಲೇ ಒಳಗಡೆ ದೇವಸ್ಥಾನದ ಒಳಗಡೆನೇ ಇರುವಂಥ ಸಣ್ಣ ಪುಟ್ಟ ಶಾಪ್ಸು. ಸೊ ಇದು ನಮ್ಮ ಮೊದಲನೇ ದಿನದ ಫಸ್ಟ್ ಹಾಫಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿದಂಥ ವಾಟರನ್ ಟೆಂಪಲ್ ಡೇ ಆಗಿತ್ತು. ಇದಾದಮೇಲೆ ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.